ಕುಮಟಾ ತಾಲೂಕಿನ ನಾಡುಮಾಸ್ಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾದ ರೆಸಾರ್ಟ್ಗಳಲ್ಲಿ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಈ ಬಗ್ಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಇದೇ ಸ್ಥಿತಿ ಮುಂದುವರೆದಲ್ಲಿ ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ ಸದಸ್ಯರು ರಾಜೀನಾಮೆ ನೀಡುವುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಈಶ್ವರ್ ಗೌಡ ಹೇಳಿದರು. ಗುರುವಾರ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಸರ್ಕಾರಿ ಜಾಗದಲ್ಲಿ ಅನಧಿಕೃತ ರೆಸಾರ್ಟ್ಗಳನ್ನು ನಡೆಸಲಾಗುತ್ತಿದೆ. ಇದರಿಂದ ಈ ಭಾಗದಲ್ಲಿ ನಿತ್ಯ ಸಂಚಾರ ಮಾಡುವ ಸಾರ್ವಜನಿಕರು ಹಾಗೂ ಮೀನುಗಾರರಿಗೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಕಳೆದ ಸೆಪ್ಟೆಂಬರ್ನಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ನೀಡಿದ್ದೇವೆ. ಜನವರಿ ತಿಂಗಳಲ್ಲಿ ಉಪವಿಭಾಗಾಧಿಕಾರಿ ಗಮನಕ್ಕೂ ತಂದಿದ್ದೇವೆ. ರೆಸಾರ್ಟ್ಗಳ ಸರ್ವೆ ಮಾಡುವುದಾಗಿ ಹೇಳಿದ್ರೂ ಕೂಡ ಈವರೆಗೂ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದ್ರು. ರೆಸಾರ್ಟ್ಗಳಿಗೆ ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲ, ಅಲ್ಲದೆ ಪ್ರವಾಸೋದ್ಯಮ ಇಲಾಖೆಯ ಪರವಾನಗಿಯೂ ಪಡೆದಿಲ್ಲ. ನೋಟಿಸ್ ನೀಡಿದ್ರೂ ಉತ್ತರಿಸಿಲ್ಲ. ಇಂತಹ ಒಟ್ಟು 60 ರೆಸಾರ್ಟ್ಗಳಿವೆ. ಅದರಲ್ಲಿ 4 ಮಾತ್ರ ಸ್ವಂತ ಜಾಗದಲ್ಲಿ ಮಾಡಿಕೊಂಡಿದ್ದಾರೆ. ಉಳಿದ ಅನಧಿಕೃತ ರೆಸಾರ್ಟ್ಗಳಲ್ಲಿ ವೇಶ್ಯಾವಾಟಿಕೆ ಹಾಗೂ ಡ್ರಗ್ಸ್ ದಂಧೆ ಕೂಡ ನಡೆಯುತ್ತಿದೆ. ಇದರಿಂದ ಗ್ರಾಮದ ಯುವಕರು ಕೂಡ ಹಾಳಾಗುತ್ತಿದ್ದಾರೆ. ಈ ಬಗ್ಗೆ 2023ರಲ್ಲಿ ನಡೆದ ಮುಖ್ಯಮಂತ್ರಿ ಜನತಾ ದರ್ಶನ ಕಾರ್ಯಕ್ರಮದಲ್ಲಿಯೂ ಮನವಿ ನೀಡಿದ್ದೇವೆ. ಆದರೆ ಈವರೆಗೆ ಯಾವ ಉತ್ತರವೂ ಬಂದಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿಯೂ ಈ ಬಗ್ಗೆ ಚರ್ಚೆಯಾಗಿದೆ. ಹೀಗಾಗಿ ಮತ್ತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೇವೆ. 1 ತಿಂಗಳಲ್ಲಿ ರೆಸಾರ್ಟ್ಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡುತ್ತೇವೆ ಎಂದರು. ಇದಕ್ಕೆ ನಾವು ನವೆಂಬರ್ 28ಕ್ಕೆ ಡಿಸಿ ಅವರಿಗೆ ಮನವಿ ಕೊಟ್ಟಿದ್ವಿ. ನಮಗೆ ಇದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ, ಮೀನುಗಾರರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಮನವಿ ಕೊಟ್ಟಿದ್ವಿ. ಅವರು ನಾವು ಮುಂದಿನ ಕೆಲಸ ಎಸಿ ಅವರಿಗೆ ನಾವು ಕಳಿಸ್ತೇವೆ ವರದಿ ಮಾಡಲಿಕ್ಕೆ ಅಂತ ಹೇಳಿದ್ರು. ನಂತರ 1 ತಿಂಗಳಲ್ಲಿ ಏನೂ ಆಗಿಲ್ಲ. ಅದ ನಂತರ ಜನವರಿ 2ಕ್ಕೆ ಎಸಿ ಅವರಿಗೆ ಮತ್ತೆ ತಹಶೀಲ್ದಾರರಿಗೆ ಮತ್ತೆ ಕೆಬಿ ಅವರಿಗೆ ನಾವು ಮತ್ತೆ ಒಮ್ಮೆ ಹೋಗಿ ಮನವಿ ಕೊಟ್ಟಿದ್ವಿ. ಅದಾದ್ಮೇಲೆ ಎಸಿ ಅವರು ಸ್ಥಳಕ್ಕೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಬಿಟ್ರೆ ಯಾವುದೇ ತೆರವುಗೊಳಿಸುವ ಕಾರ್ಯ ಏನು ಮಾಡಲಿಲ್ಲ. ಸರ್ವೆ ಮಾಡ್ತೀನಿ ಅಂತ ಹೇಳಿದ್ರು, ಸರ್ವೆನೂ ಮಾಡಲಿಲ್ಲ. ಇವತ್ತು ಮತ್ತೆ ನಾವು ಡಿಸಿ ಕೊಟ್ಟಿದ್ವಿ. 1 ವಾರದಿಂದ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. 1 ವಾರದಲ್ಲಿ ನಮಗೆ ತೆರವುಗೊಳಿಸ್ಲಿಲ್ಲ ಅಂದ್ರೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕಾಗಿ ಮತ್ತೊಮ್ಮೆ ನಾವು ಡಿಸಿ ಅವರ ಹತ್ರ ಬಂದು ಇವತ್ತು ಮನವಿ ಕೊಟ್ಟಿದ್ವಿ, ಇದನ್ನ ಆದಷ್ಟು ಬೇಗ ತೆರವುಗೊಳಿಸ್ಕೊಡಿ ಅಂತ ಹೇಳಿ. ಮೊನ್ನೆ ನಮ್ಗೆ ಸಾಮಾನ್ಯ ಸಭೆ ಆಗಿದೆ ಪಂಚಾಯತ್ ಅಲ್ಲಿ. ಅದರಲ್ಲಿ 1-2-3 ಅರ್ಜಿಗಳಿದ್ದಾವೆ. ಮೀನುಗಾರರಿಗೆ ಮತ್ತೆ ಕೃಷಿಕರಿಗೆಲ್ಲ ತೊಂದರೆ ಆಗ್ತದೆ, ಓಡಾಡಲಿಕ್ಕೆ ಆಗ್ತಾ ಇಲ್ಲ. ಅನಧಿಕೃತ ಬೆಳೆದಿರೋ ಚಟುವಟಿಕೆಗಳೆಲ್ಲ ಜಾಸ್ತಿ ಆಗಿದೆ ರೆಸಾರ್ಟ್ ನವರಿಂದ. ಅದಕ್ಕಾಗಿ ಈಗ ಇದನ್ನ ಆಕ್ಷನ್ ತಗೊಳ್ತೇನೆ ಅಂತ ಡಿಸಿ ಅವರು ಹೇಳಿದ್ದಾರೆ. ಈಗ ನೋಡ್ಬೇಕು, ಒಂದ್ ವೇಳೆ ಮುಂದಿನ ದಿನದಲ್ಲಿ ಈಗ ನಾವು ಸ್ವಲ್ಪ ದಿನ ಟೈಮ್ ಕೊಡ್ತೇವೆ, ಇದು ಅನಧಿಕೃತ ರೆಸಾರ್ಟ್ ತೆರವುಗೊಳಿಸುವುದು ಕೆಲಸ ಆಗಿಲ್ಲ ಅಂದ್ರೆ ನಾವೆಲ್ಲರೂ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರು ಸೇರಿ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡ್ತೇವೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವಿಜಯ್ ಕೆ ನಾಯ್ಕ್, ನಾಗರಾಜ್ ನಾಯ್ಕ್, ದಯಾನಂದ್ ಮೆಹ್ತಾ, ನಾಗರಾಜ್ ತಾಂಡೇಲ್, ರವಿ ಮೋರ್ಜೆ, ಗಿರಿಜಾ ಗೌಡ, ಮಾದೇವಿ ಗೌಡ, ರೋಹಿಣಿ ನಾಯ್ಕ್, ಸವಿತಾ ಆಗೇರ, ಮೀನಾಕ್ಷಿ ಆಗೇರ, ಎನ್ಸಿನ್ ಫರ್ನಾಂಡಿಸ್, ಚಂದ್ರಶೇಖರ್ ನಾಯ್ಕ್ ಇದ್ದರು. ಅರಣ್ಯ ಅತಿಕ್ರಮಣದಾರರಿಂದ 3 ತಲೆಮಾರು ಮತ್ತು 75 ವರ್ಷದ ದಾಖಲೆ ಕೇಳುವುದನ್ನು ನಿಲ್ಲಿಸಬೇಕು. ಜನಪ್ರತಿನಿಧಿಗಳಲ್ಲದೆ ಪರಿಶೀಲನೆ ನಡೆಸುವ ಅಧಿಕಾರ ಅರಣ್ಯ ಹಕ್ಕು ಸಮಿತಿಗೆ ಇಲ್ಲದೇ ಇರುವುದರಿಂದ ಅಧಿಕಾರಿಗಳು ಪರಿಶೀಲನೆ ನಿಲ್ಲಿಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಂಕೋಲಾ ತಾಲೂಕಾಧ್ಯಕ್ಷ ಗೌರೀಶ್ ನಾಯಕ್ ಹೇಳಿದರು. ಅಂಕೋಲಾ ತಾಲೂಕಿನ ನಾಡವರ ಸಭಾಭವನದಲ್ಲಿ ಹಮ್ಮಿಕೊಂಡ ತಾಲೂಕಾ ಮಟ್ಟದ ಅರಣ್ಯ ಅತಿಕ್ರಮಣದಾರರ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈಗಿರುವ ಕಾಯ್ದೆಯಲ್ಲಿ ಅರಣ್ಯ ಅತಿಕ್ರಮಣ ಭೂಮಿಗೆ ಹಕ್ಕುಪತ್ರ ನೀಡಬೇಕು. ಅದು ಸಾಧ್ಯವಾಗದಿದ್ರೆ ಅಗತ್ಯ ತಿದ್ದುಪಡಿಯಾದರೂ ಮಾಡಿ ಅರಣ್ಯ ಭೂಮಿ ಹಕ್ಕು ನೀಡಬೇಕು. ಅರಣ್ಯ ಅತಿಕ್ರಮಣ ಭೂಮಿಯಲ್ಲಿ ಮನೆ ಕಟ್ಟಿಕೊಳ್ಳಲು, ದುರಸ್ತಿ ಮಾಡಿಕೊಳ್ಳಲು, ಕೃಷಿ ಚಟುವಟಿಕೆ ನಡೆಸಲು ಯಾವುದೇ ಅಡ್ಡಿ ಆತಂಕ ಒಡ್ಡಬಾರದು. ಹೀಗೆ ಹಲವು ಹಕ್ಕೊತ್ತಾಯಗಳನ್ನು ಮಾಡಲು ಫೆಬ್ರವರಿ 10ರಿಂದ ಬೆಂಗಳೂರಿನಲ್ಲಿ ಭೂಮಿ ಹಕ್ಕಿಗಾಗಿ ಅನಿರ್ದಿಷ್ಟಾವಧಿ ಧರಣಿ ನಡೆಯಲಿದ್ದು, ನಮ್ಮಲ್ಲಿಯ ಅರಣ್ಯ ಅತಿಕ್ರಮಣದಾರರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕಾಧ್ಯಕ್ಷ ಗೌರೀಶ್ ನಾಯಕ್ ಹೇಳಿದರು. ಎಲ್ಲ ಕಡೆಯಲ್ಲೂ ನಮಗೆ ಅತಿಕ್ರಮಣದಾರರು ಒಬ್ಬರ ಮನೆಯನ್ನ ನಾವು ಅತಿಕ್ರಮಣ ಮಾಡಿದಾಗೆ, ಒಬ್ಬರ ಆಸ್ತಿಯನ್ನು ಅತಿಕ್ರಮಣ ಮಾಡಿದಾಗೆ ಆ ಶಬ್ದವನ್ನು ಹೊರಡಿಸಬೇಕು, ಅದು ಬೇಡ ಅಂತ ಹೇಳಿ ನನ್ನ ಹಿಂದೂ ಮನವಿ ಇರ್ತಿದೆ. ಇವು ನೀವು ಹೋರಾಟ ಸಮಿತಿಯಲ್ಲಿ ಮನವಿ ಇಟ್ಟುಕೊಂಡು ಅದನ್ನ ಬದಲಾವಣೆ ಮಾಡಿ ನಾವೆಲ್ಲರೂ ಇಲ್ಲಿ ಏನಾಗುತ್ತೆ ಅತಿಕ್ರಮಣದಾರಲ್ಲ. 50 ವರ್ಷದಿಂದ ಸಾಗುವಳಿ ಮಾಡ್ಕೊಂಡೇ ಬಂದಂತ ನಾವು ಜಮೀನ್ದಾರ ಮತ್ತು ಬದುಕು ಆ ಕಾರಣದಿಂದ ಮನೆ ಕಟ್ಕೊಂಡಿದ್ದೇವೆ, ವಾಸ್ತವ್ಯ ಮಾಡ್ಕೊಂಡಿದ್ದೇವೆ, ಕರೆಂಟ್ ತಗೊಂಡಿದ್ದೇವೆ, ಪಂಚಾಯತ್ ಟ್ಯಾಕ್ಸ್ ಕಟ್ತಾ ಇದ್ದೇವೆ, ಅಷ್ಟು ಇದ್ದಾವಾಗ ನಾವು ಅತಿಕ್ರಮಣದಾರಲ್ಲ, ನಾವು ಸಾಗುವಳಿದಾರ.
ಆ ಕಾರಣದಿಂದ ಈ ಹೆಡ್ಲೈನ್ಸ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಸಾಗುವಳಿದಾರರ ಅಂತ ಹೇಳಿ ಪರಿಗಣಿಸಬೇಕು ಅಂತ ಹೇಳಿ ನಮ್ದು ಒಂದಿದೆ. ನಾವೇನ ಕೇಳಿದ್ರೆ ಸಾಗುವಳಿ ಮಾಡ್ಕೊಂಡಿದ್ದವ್ರು ಎಲ್ಲರೂ ಯಾರಿಗೇ ಒಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತೊಂದರೆ ಕೊಟ್ಟರೆ ಹತ್ತಿರದಲ್ಲಿದ್ದವ್ರು ಯಾರು ಅಮ್ಮನೆ ಹಾಳವ ನಮಗೇನು ಅಂತ ಕೈ ಕಟ್ಕೊಂಡು ಕುಟ್ಕೊಳ್ಳೋ ಕೆಲಸ ಮಾಡಬಾರ್ದು. ಆವಾಗ ನಾವು ಸಕ್ಸಸ್ ಆಗ್ತೇವೆ. ಯಾರಿಗೆ ಒಬ್ಬರು ತೊಂದರೆ ಕೊಟ್ಟರೆ ಸುತ್ತಮುತ್ತಲವರು ಹೊರಗೆ ನಾವು ಅಂಕೋಲ ತಾಲೂಕಿಂದ ಯಾವುದೋ ಊರಿನಿಂದ ಬರುವಲ್ಲಿ ಅವರಿಗೆ ಶಾಂತಾರಾಮ್ ನಾಯ್ಕ ಎಲ್ಲಿಂದೋ ಬರುವಲ್ಲಿ ಅವರಿಗೆ ಹತ್ತಿರದವರು ಹೋಗಿ ಕಡಿಬೇಕು. ಅವ್ರನ್ನ ಯಾವುದೇ ರೀತಿ ಗಿಡ ಕಡಿದಿದ್ದಾಗೆ ಭಾಳ ನಾವು ವಾಟ್ಸಪ್ ನೋಡಿದ್ದೇವೆ. ಭಾಳ ಜನ ಅಡಿಕೆ ಮರ ಎಲ್ಲ ಕಡಿತಾ ಇದ್ದಾರೆ. ಹತ್ತಿರದವರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಕಡಿಲಿಕ್ಕೆ ಆಗುದಿಲ್ಲ. 100 ಜನ ಬಂದು ಸೇರಿದವಾಗ 4 ಜನ ಫಾರೆಸ್ಟ್ ಬಂದು ಏನ್ ಮಾಡ್ತಾರೆ? ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಾಂತಾರಾಮ್ ನಾಯಕ್ ಮಾತನಾಡಿ, ಅರಣ್ಯ ಅತಿಕ್ರಮಣದಾರರಿಗೆ ನೋಟಿಸು ನೀಡಿ ಸಹಾಯಕ ಆಯುಕ್ತರು ಅತಿಕ್ರಮಣದಾರರನ್ನ ವಿಚಾರಣೆ ಮಾಡುತ್ತಿದ್ದಾರೆ. ಇದಕ್ಕೆ ನಮ್ಮ ಸಂಘಟನೆ ವಿರೋಧ ವ್ಯಕ್ತಪಡಿಸಿದೆ. 75 ವರ್ಷದ ದಾಖಲೆಗಳನ್ನ ಇವರು ಕೇಳಿದ್ದಾರೆ. ದಾಖಲೆಗಳಿಲ್ಲದಿದ್ರೆ ಮುಂದೇನು ಎನ್ನುವ ಪ್ರಶ್ನೆ ಇಲ್ಲಿ ಕಾಡುತ್ತದೆ. ನಮ್ಮ ಭೂಮಿ ನಮಗೆ ಬೇಕು. ಇಲ್ಲಿ ಯಾವುದೇ ರಾಜಕೀಯ ಬೇಡ. ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯೇ ಈ ಅತಿಕ್ರಮಣದಾರರ ಜಾಗ ಮಂಜೂರಾಗಲು ವಿಳಂಬವಾಗುತ್ತಿದೆ. ಎಲ್ಲರೂ ಸಂಘಟಿತರಾಗಿ ಹೋರಾಟವನ್ನ ಯಶಸ್ವಿಗೊಳಿಸಿ ಎಂದರು. ಹಲವಾರು ಜನ ತೊಂದರೆಗಳಾಗಿದೆ. ಮನೆ ತೆಗೆದಿದ್ದಾರೆ, ಬೇಲಿ ಕಿತ್ತಿದ್ದಾರೆ, ಗಿಡ ಮರ ಕಡ್ದಿದ್ದಾರೆ. ಅವಾಗ ಮಧ್ಯಪ್ರವೇಶ ಮಾಡಿದೇವಿ, ಹೋಗಿದ್ದೇವೆ, ನಿಲ್ಸಿದ್ದೇವೆ. ಕೆಲಸ ನಿಲ್ಸಲಿಕ್ಕೆ ಆಗಿಲ್ಲ. ಸಿರುಗುಂಜಲ್ ಕೆಲವರೆಲ್ಲ ಇದ್ದಾರೆ. ಈಗ ಅವರು ಅದರ ಫಲಾನುಭವಿಗಳು ನಿಲ್ಸಿದಾಗ ಈಗ ಮರ ಹಾಕಿ ಅಡಿಕೆ ಬರ್ತಾ ಇದ್ದೇವೆ. ಹೀಗೆ ಬೇರೆ ಬೇರೆ ಕಡೆ ಮೊನ್ನೆ ಬೆಳಗಂಜಲ್ಲಿ ಮಂಗಲಾಗೌಡ ಅವರ ಮನೆ ಕಟ್ಟಿರೋದನ್ನ ಒಂದು ವಿಷಯ ಬಂದಿತ್ತು. ಸ್ಲ್ಯಾಪಿಗೆ ಹಾಕ್ಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಹೋಗಿ ಅರಣ್ಯ ಇಲಾಖೆಯವರು ಮನೆ ಕೆಡಬೇಕು. ಅದು ನಾವು ಇಶ್ಯೂ ಮಾಡಿದ್ವಿ. ಮತ್ತೆ ನೀವು ಅದನ್ನ ಬಗೆಹರಿಸಿ ಕಟ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತೇಳಿ ನಿಂತಿದೆ. ಇನ್ನೂ ಅವಕಾಶ ಕೊಟ್ಟಿಲ್ಲ. ಕೊಡ್ತೇವೆ ಅಂತಾನೆ ಇದೆ. ಅದ್ರಲ್ಲಿ ಮನೆ ಇಲ್ವಾ ತಳಗತಿಯಲ್ಲಿ? ತಲತಲಾಂತರಗಳಿಂದ ಬಂದಿದೆ ಭೂಮಿ ಹೋರಾಟ. ಇವತ್ತಿಂದಲ್ಲ, ತಲತಲಾಂತರಗಳಿದೆ. ನಾನು ಹೋರಾಟ ಮಾಡಿ 33 ವರ್ಷದಿಂದ. ಆದ್ರೆ ಭೂಮಿ ಹೋರಾಟ 33 ವರ್ಷ ಅಲ್ಲ. ಲಿಮಿಟೇಷನ್ ಇಲ್ಲ. ಭೂಮಿ ಹೋರಾಟ ಬ್ರಿಟಿಷ್ ಇದ್ದಾಗಲೂ ನಾವು ಭೂಮಿ ಹೋರಾಟ ಮಾಡಿದ್ದು. ಭಾರತ ಸ್ವತಂತ್ರ ಆಗಬೇಕು ಅಂದ್ರೆ ಅರ್ಥ ಏನು? ನಮ್ಮ ಭಾರತ ದೇಶ ಸ್ವತಂತ್ರವಾದ ಭೂಮಿ ನಮ್ಗೆ ಸಿಗಬೇಕು ಅಂತ ಅರ್ಥ. ಅವತ್ತು ಶುರು ಮಾಡಿ ನಾವು ಸ್ವತಂತ್ರ ಭಾರತ. ಸ್ವತಂತ್ರ ಭಾರತದಲ್ಲಿ ನಮಗೇನಾಗಬೇಕು? ಪ್ರತಿಯೊಬ್ಬರಿಗೂ ಭೂಮಿ ಸಿಗಬೇಕು, ವಸತಿ ಬೇಕು, ಸ್ಕೂಲ್ ಬೇಕು, ಆರೋಗ್ಯ ಬೇಕು, ಎಲ್ಲ ಕೇಳಿದ್ದೇವೆ. ಅವೆಲ್ಲವೂ ಅವತ್ತು ಚಳವಳಿಯ ಭಾಗನೇ ಇವತ್ತು ಆಗಿರೋದ್ರಿಂದ ಒಂದು ಲಿಮಿಟೇಷನ್ ಇಲ್ಲ. ಭೂಮಿ ಹೋರಾಟ ನಿರಂತರ. ಇವತ್ತು ಅದಕ್ಕೆ 5 ವರ್ಷ, 20 ವರ್ಷ, 50 ವರ್ಷ ಅಂತಲ್ಲ. ಭೂಮಿ ಹೋರಾಟ ನಿರಂತರವಾಗಿ ನಡೆದಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ, ಹುಟ್ಟಿದ ಜೀವಿಗೆ ಒಂದು ಆಶ್ರಯ ಬೇಕೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ಇರುತ್ತೆ. ಹಿಲ್ಲೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಮೇಶ್ ನಾಯಕ್ ಮಾತನಾಡಿ, ವೇದಿಕೆಯಲ್ಲಿ ಸಿಐಟಿಯು ತಾಲೂಕಾಧ್ಯಕ್ಷ ಎಚ್ಬಿ ನಾಯಕ್, ಪುರಸಭಾ ಸದಸ್ಯ ಶಬ್ಬೀರ್ ಶೇಖ್, ಕಾರ್ಯದರ್ಶಿ ಸಂತೋಷ್ ನಾಯ್ಕ್, ಖಜಾಂಚಿ ನಾಗೇಶ್ ಗೌಡ, ರಾಜು ಗೌಡ, ಉದಯ್ ನಾಯ್ಕ್ ಸೇರಿದಂತೆ ತಾಲೂಕಿನ ಅತಿಕ್ರಮಣದಾರರು ಪ್ರಮುಖರು ಉಪಸ್ಥಿತರಿದ್ದರು. ಬೆಂಗಳೂರಿನ ರಾಜಗೋಪಾಲ್ ಎಂಬ ಭಕ್ತ ಗೋಕರ್ಣದ ಮಹಾಬಲೇಶ್ವರ ಮಂದಿರದಲ್ಲಿ ಗುರುವಾರ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕೊಳಲನ್ನ ನುಡಿಸುತ್ತಾ ಉಳಿದ ಭಕ್ತರ ಗಮನ ಸೆಳೆದು ನಾದಪ್ರಿಯ ಪರಶಿವನಿಗೆ ಸಂಗೀತ ಸೇವೆ ನೀಡಿ ವಂದಿಸಿದರು. ದೇವಾಲಯಕ್ಕೆ ಭೇಟಿ ನೀಡಿದ್ರೆ ಬೇಗನೆ ದರ್ಶನ ಪಡೆದು ತೆರಳುವುದು ವಾಡಿಕೆ. ಅದರಲ್ಲಿಯೂ ಇಂದಿನ ಗಡಿಬಿಡಿ ಬದುಕಿನಲ್ಲಿ ಮತ್ತಷ್ಟು ಅವಸರ. ಆದರೆ ಇದನ್ನೆಲ್ಲ ಮೀರಿ ಖಾಸಗಿ ಕಂಪನಿಯ ನಿವೃತ್ತ ನೌಕರ ಆಗಿರುವ ರಾಜಗೋಪಾಲ್ ಗುರುವಾರ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕೊಳಲನ್ನ ನುಡಿಸುತ್ತಾ ಪರಶಿವನಿಗೆ ಸಂಗೀತ ಸೇವೆ ಸಲ್ಲಿಸಿದ್ರು. ತಮ್ಮ ವಿಶ್ರಾಂತ ಜೀವನದಲ್ಲಿ ಹವ್ಯಾಸವಾಗಿ ಬಂದಿರುವ ಕೊಳಲು ವಾದನದ ಕಲೆಯನ್ನ ಇತರರಿಗೂ ಕಲಿಸುತ್ತೇನೆ. ಈ ಮೂಲಕ ತನ್ನಲ್ಲಿರುವ ವಿದ್ಯೆಯನ್ನ ಮತ್ತೊಬ್ಬರಿಗೆ ನೀಡಿ ಕಲೆ ಉಳಿಸಿ ಬೆಳೆಸುವ ಪ್ರಯತ್ನ ಮಾಡುತ್ತೇನೆ ಎಂದು ಸಂತೋಷದಿಂದ ಹೇಳುತ್ತಾರೆ. ಅಷ್ಟಕ, ಶಿವಭಜನೆ ಮತ್ತಿತರ ದೇವರ ಭಜನೆಯನ್ನ ಕೊಳಲಲ್ಲಿ ನುಡಿಸುತ್ತಾ ಜನರನ್ನ ಭಕ್ತಿಯ ಸೆಲೆಗೆ ಸೆಳೆದರು. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕೃಷ್ಣಾದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳ ಕುರಿತಾಗಿ ಉನ್ನತ ಮಟ್ಟದ ಸಭೆ ಗುರುವಾರ ಜರುಗಿತು. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ತಪ್ಪಿಸುವ ಉದ್ದೇಶದಿಂದ ರಚಿಸಲಾಗಿರುವ ಸುಗ್ರೀವಾಜ್ಞೆಯಲ್ಲಿ ಅಂಶಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಬಲಿಷ್ಠ ಕಾಯ್ದೆಯನ್ನ ಆದಷ್ಟು ಬೇಗನೆ ಜಾರಿ ಮಾಡಲು ನಿರ್ಧಾರ. ಈ ಕುರಿತು ಕಾನೂನು ಇಲಾಖೆ, ಹಣಕಾಸು ಇಲಾಖೆಯ ಹಿರಿಯ ಅಧಿಕಾರಿಗಳ ತಂಡ ರಚನೆಗೆ ಸಿಎಂ ಸೂಚಿಸಿದ್ರು.
ಕಾಯ್ದೆ ಸಂಪೂರ್ಣ ಸಂವಿಧಾನಬದ್ಧವಾಗಿದ್ದು ಯಾವುದೇ ಲೋಪದೋಷಗಳನ್ನು ಹೊಂದಿರಬಾರದು. ಸಾಲಗಾರರು ಎದುರಿಸುತ್ತಿರುವ ಕಿರುಕುಳವನ್ನ ತಪ್ಪಿಸಲು ಹಾಗೂ ಸಾಲ ನೀಡಿದವರು ಬಲವಂತದ ವಸೂಲಿ ಮಾಡುವುದನ್ನು ನಿಯಂತ್ರಿಸುವ ಉದ್ದೇಶದಿಂದ ಬಲಿಷ್ಠ ಕಾಯ್ದೆ ರಚಿಸಲಾಗುತ್ತಿದೆ. ಕಾಯ್ದೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ದೊರೆಯಲಿದೆ. ಒಂಬುಡ್ಸ್ಮನ್ಗಳ ನೇಮಕ ಮಾಡಲಾಗುವುದು. ಅಮಾನವೀಯವಾಗಿ ಬಲವಂತದ ಸಾಲ ವಸೂಲಾತಿ ಮಾಡುವವರಿಗೆ ಜಾಮೀನುರಹಿತ ಪ್ರಕರಣ ದಾಖಲು ಸೇರಿದಂತೆ ಕಠಿಣ ಶಿಕ್ಷೆ ಹಾಗೂ ದಂಡ ವಿಧಿಸುವ ಅವಕಾಶ ಸಿಗಲಿದೆ. ನೋಂದಣಿಯಾಗದ ಲೇವಾದೇವಿಗಾರರ ಕಿರುಕುಳವನ್ನ ತಪ್ಪಿಸಲು ಕಠಿಣ ಕಾನೂನು ಜಾರಿ ಮಾಡಲಾಗುತ್ತಿದೆ. ಪ್ರಸ್ತುತವಿರುವ ಕಾನೂನಿನಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ನಿಯಂತ್ರಿಸಲು ಹಲವು ಅವಕಾಶಗಳಿದ್ದು ಅದನ್ನ ಯಾಕೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತಿಲ್ಲ? ದೂರು ದಾಖಲು ಮಾಡುವ ತನಕ ಕಾಯದೆ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಬೇಕು ಎಂದು ಮುಖ್ಯಮಂತ್ರಿಗಳು ಸೂಚಿಸಿದರು. ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳನ್ನು ಕೊಲ್ಲಲು ಗೋಡ್ಸೆಯಾಗಲಿ ಅಥವಾ ಇನ್ಯಾರಿಂದಾಗಲಿ ಕೊಲ್ಲಲು ಸಾಧ್ಯವಿಲ್ಲ. ಇಂದಿಗೂ ಅವರ ವಿಚಾರಧಾರೆಗಳು, ಮೌಲ್ಯಗಳು ಭಾರತದಲ್ಲಿ ಮಾತ್ರವಲ್ಲ, ಜಗತ್ತಿನಲ್ಲಿಯೇ ಪ್ರಸ್ತುತವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಗುರುವಾರ ಹುತಾತ್ಮರ ದಿನಾಚರಣೆ ಅಂಗವಾಗಿ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಮಾತನಾಡಿದ ಅವರು, ಗಾಂಧೀಜಿಯವರು ನನ್ನ ಜೀವನವೇ ನನ್ನ ಸಂದೇಶ ಎಂದು ಹೇಳಿದರು. ಅವರ ಹೋರಾಟದ ಬದುಕು, ಅಹಿಂಸೆ, ಸತ್ಯಾಗ್ರಹ ಇವು ನಮಗೆ ಪ್ರೇರಣೆ. ಜಗತ್ತಿನಲ್ಲಿ ಸತ್ಯ, ಅಹಿಂಸೆ, ಸತ್ಯಾಗ್ರಹದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ದೇಶದಲ್ಲಿ ಬಹಳ ದೀರ್ಘಕಾಲ ನಡೆದ ಹೋರಾಟದ ನಾಯಕತ್ವವನ್ನ ಗಾಂಧೀಜಿ ವಹಿಸಿದ್ರು. 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದು ಮೊದಲು ದೇಶದ ಜನ, ಸಮಾಜ, ಬದುಕನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ ನಂತರ ಹೋರಾಟವನ್ನ ಪ್ರಾರಂಭಿಸಿದ್ರು. ಸತ್ಯ ಅಹಿಂಸೆಗಳಿಂದ ಕೂಡಿದ್ದ ಹೋರಾಟದಲ್ಲಿ ಸಾವಿರಾರು ಜನ ಪಾಲ್ಗೊಂಡ್ರು. ಅವರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರೆತು ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆ ದೊರೆಯಿತು ಎಂದು ವಿವರಿಸಿದ್ರು. ಮಹಾತ್ಮ ಗಾಂಧೀಜಿಯವರು ಕೇವಲ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ದೊರೆತ ಮೇಲೆ ಹೇಗಿರಬೇಕೆಂದು ಪರಿಹಾರಗಳನ್ನ ನೀಡಿದ್ರು. ಭಾರತ ದೇಶ ಗ್ರಾಮಗಳ ದೇಶ, ಗ್ರಾಮಗಳ ಅಭಿವೃದ್ಧಿಯಾಗದೆ ದೇಶ ಅಭಿವೃದ್ಧಿ ಆಗುವುದಿಲ್ಲ ಎಂದು ಹೇಳಿದ್ರು. ಅದಕ್ಕಾಗಿಯೇ ಗ್ರಾಮ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನ ಪ್ರತಿಪಾದಿಸಿದ್ರು. ಗ್ರಾಮಗಳು ಸ್ವಾವಲಂಬಗಳಾಗಬೇಕು, ಆಗ ಮಾತ್ರ ಜನ, ದೇಶ ಸ್ವಾವಲಂಬಿಗಳಾಗಲು ಸಾಧ್ಯ. ಭಾರತದಲ್ಲಿ ಗುಡಿ ಕೈಗಾರಿಕೆಗಳು, ಅತಿ ಸಣ್ಣ ಕೈಗಾರಿಕೆಗಳು ಆರ್ಥಿಕತೆಯ ತಳಹದಿ, ಅದಕ್ಕೆ ಉತ್ತೇಜನ ನೀಡಬೇಕು ಎಂದು ಕರೆ ನೀಡಿದ್ರು. ಗಾಂಧಿ ಭಾರತ ಕಟ್ಟುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಬೇಕು, ಅವರ ಮೌಲ್ಯಗಳನ್ನ ರೂಢಿಸಿಕೊಂಡು ಅದರಂತೆ ನಡೆಯುವ ಪ್ರಯತ್ನ ಮಾಡಬೇಕು ಎಂದರು. ಮಹಾತ್ಮ ಗಾಂಧೀಜಿಯವರ ಅವರು ಏನು 100 ವರ್ಷ ಕಾಂಗ್ರೆಸ್ನ ಅಧಿವೇಶನ ಆಗಿತ್ತು. ಆ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ರು. ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ, ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು. 1924 ಡಿಸೆಂಬರ್ 26, 27 ನಾವು 26ನೇ ತಾರೀಕು ಅಧಿವೇಶನದ ಶತಮಾನೋತ್ಸವದ ಸವಿನೆನಪಿಗಾಗಿ ಒಂದು ದಿನ ಅಧಿವೇಶನವನ್ನು ಬೆಳಗಾವಿ ಎಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ ನಡೆಸಿತು. ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ನಿಧನಾದರಿಂದ 26ನೇ ತಾರೀಕು 27ನೇ ತಾರೀಕು ಮಾಡಬೇಕಾಗಿದ್ದಂಥ ಸಾರ್ವಜನಿಕ ಸಭೆಯನ್ನು ಮುಂದೂಡಿ ಈಗ ಜನವರಿ 21ನೇ ತಾರೀಕು ಮಾಡಿದ್ದೀವಿ. ಸೊ ಅವತ್ತು ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸ್ಕೊಳ್ತಕ್ಕಂಥ, ಮಹಾತ್ಮ ಗಾಂಧೀಜಿಯವರ ಅವ್ರು ಮಾಡಿದಂಥ ಭಾಷಣವನ್ನು ನೆನಪು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಜೊತೆಗೆ ಸುವರ್ಣಸೌಧದ ಎದುರುಗಡೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಿ ಅದನ್ನು ಸ್ಥಾಪನೆ ಮಾಡಿದ್ದೀವಿ 21ನೇ ತಾರೀಕು. ದಾಂಡೇಲಿ ನಗರದ ಅಂಜುಮನ್ ಫಲಾವುಲ್ ಮುಸ್ಲಿಮೀನ್ ಸಂಸ್ಥೆಯ ಆಡಳಿತ ಮಂಡಳಿಗೆ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಫೆಬ್ರವರಿ 16ರಂದು ಚುನಾವಣಾ ಘೋಷಣೆ ಮಾಡಿದೆ ಎಂದು ಅಂಜುಮನ್ ಫಲಾವುಲ್ ಮುಸ್ಲಿಮೀನ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ತಸ್ವರ್ ಸೌದಾಗರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಅಂಜುಮನ್ ಫಲಾವುಲ್ ಮುಸ್ಲಿಮೀನ್ ಸಂಸ್ಥೆಯ ಆಡಳಿತ ಮಂಡಳಿಗೆ 31 ಸದಸ್ಯರ ಆಯ್ಕೆಗೆ 1260 ಸದಸ್ಯರು ಮತ ಚಲಾಯಿಸಿದ್ದಾರೆ. ಜನವರಿ 28ರಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭವಾಗಿದ್ದು ಫೆಬ್ರವರಿ 3ರ ತನಕ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ಫೆಬ್ರವರಿ 4ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಫೆಬ್ರವರಿ 5ರಂದು ಅವಕಾಶ ನೀಡಲಾಗಿದೆ. ಫೆಬ್ರವರಿ 16ರಂದು ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಗರದ ಬಂಗೂರ್ ನಗರ ಸರ್ಕಾರಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ನಡೆದು ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಯಾವುದೇ ಆಮಿಷವನ್ನ ಒಡ್ಡದೆ
ಪಾರದರ್ಶಕವಾಗಿ ಹಾಗೂ ಪ್ರಾಮಾಣಿಕವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಚುನಾವಣೆಯ ಸಂದರ್ಭದಲ್ಲಿ ಯಾರೂ ಕೂಡ ಯಾರ ಮೇಲೆಯೂ ಅಪಪ್ರಚಾರ ಮಾಡಕೂಡದು. ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಚುನಾವಣೆ ನಡೆಯಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಶೀರ್ ಗಿರಿಯಾಳ, ಜಾವೇದ್ ಈರಾಪುರ, ಮೊಹಮ್ಮದ್ ಗೌಸ್ ಬೆಟಗೇರಿ, ಅಬ್ದುಲ್ ಖಾನ್ ಜಮಾದಾರ್, ಮಸ್ತಾನ್ ಸಾಬ್ ಅತ್ತಾರ, ಮೌಲಾ ಸಾಬ್ ಹುನಗುಂದ, ಮೊಹಮ್ಮದ್ ಗೌಸ್ ಖತೀಬ್, ಶರೀಫ್ ಜಾತಿಗೇರ, ಮದರ್ ಸಾಬ್, ಶಕೀಲ್ ಬೆಳಗಾಂವ್ಕರ್, ಚಮನ್ ಸಾಬ್ ಶೇಖ್ ಮೊದಲಾದವರಿದ್ದರು. ನಾಮಿನೇಷನ್ 28 ಜನವರಿ 20ರಿಂದ ಪ್ರಾರಂಭ ಮಾಡಲಾಗಿದೆ. ನಾಮಿನೇಷನ್ ನಾಮಪತ್ರ ಸಲ್ಲಿಸುವುದು ಕೊನೆ ದಿನಾಂಕ ಸೋಮವಾರ 3ನೇ ತಾರೀಕು 4 ಗಂಟೆಗೆ ಮುಗಿಯುತ್ತದೆ. ತದನಂತರ ವಿಡ್ರಾವಲ್ ಪ್ರಕ್ರಿಯೆ 5 ಫೆಬ್ರವರಿ ಬುಧವಾರ ದಿನ 11 ಗಂಟೆಯಿಂದ 3 ಗಂಟೆ ತನಕ ನೀಡಲಾಗುವುದು. ಫೈನಲ್ ಲಿಸ್ಟ್ 5 ಫೆಬ್ರವರಿ ಬುಧವಾರ ದಿನ 4 ಗಂಟೆಗೆ ಫೈನಲ್ ಮಾಡಲಾಗುವುದು. ತದನಂತರ ಸಿಂಬಾಲ್ ಕೊಡುವುದು ಎಲ್ಲ ನಡೀತದೆ. 16 ಫೆಬ್ರವರಿಗೆ ಅಂಜುಮನ್ ಫ್ಲಾಲ್ ಮುಸ್ಲಿಂ ಸಂಸ್ಥೆ ಇಲೆಕ್ಷನ್ ಬಾಂಗುನಗರ್ ಕನ್ನಡ ಪ್ರೈಮರಿ ಶಾಲೆಯಲ್ಲಿ ನಡೆಯಲಾಗುತ್ತದೆ. ಹಾಗಾಗಿ ಈಗ ವಿಶೇಷವಾಗಿ ನಮ್ಮ ಟೋಟಲ್ 1260 ಮತದಾರರಿದ್ದಾರೆ ಮತ್ತು ಒಂದು ಮತದಾರರಲ್ಲಿ ಒಂದು ಜಾಗೃತಿ ಮೂಡಿಸುವ ಬಗ್ಗೆ ಇದು ನಾವು ತಮ್ಮ ಜೊತೆಗೆ ಎಲ್ಲರಿಗೆ ಅರ್ಹತೆ ಇದೆ. ಎಲ್ಲರೂ ಈ ಚುನಾವಣೆ ಭಾಗವಹಿಸಬಹುದು. ಈ ಸಂಸ್ಥೆಗೆ 31 ಸದಸ್ಯರಿಗೆ ಮತದಾನ ನಡೆಯಲಾಗುವುದು. 31 ಜನ ಆಯ್ಕೆಯಾಗಿ ಈ ಸಮಿತಿಯನ್ನು ಮುಂದೆ ಒರೆಯಲಾಗುವುದು. ಈ ಚುನಾವಣೆಯಲ್ಲಿ ವಿಶೇಷವಾಗಿ ಮತದಾರರು ಪ್ರಮುಖ ಪಾತ್ರ ಅಂತೇಳಿ ನಾನು ಭಾವಿಸ್ತೇನೆ. ಸಮಯ ಅನುಸಾರ ನಮ್ಮೆಲ್ಲ ಮತದಾರರು ಈ ಚುನಾವಣೆ ಭಾಗವಹಿಸಬೇಕು. ಅವರು ಸ್ವಂತದ್ದು ಅಂಜುಮನ್ನಿಂದ ನೀಡಿದ್ದು ವೋಟಿಂಗ್ ಮತದಾನ ದಿನ ಆ ಕಾರ್ಡನ್ನು ತಂದು ಅವರು ತಮ್ಮ ಮತವನ್ನು ಚಲಾಯಿಸಬೇಕು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.